ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಚರಿತ್ರೆ ಅಧ್ಯಾಯ 19. ಶ್ರೀ ಗುರುಗಳು ಔದುಂಬರ ವೃಕ್ಷದ ಸನ್ನಿಧಿಯಲ್ಲಿರಲು ವಿಶೇಷ ಕಾರಣ ಹೊಂದಿದೆ. ಹಿಂದೆ ನರಸಿಂಹಾವತಾರದಲ್ಲಿ ಭಗವಂತನಿಗೆ ಹಿರಣ್ಯಕಶಿಪುವಿನ ಕರುಳನ್ನು ಬಗೆದಾಗ ಅತಿಯಾದ ತಾಪವಾಯಿತಂತೆ. ಆಗ ಲಕ್ಷ್ಮಿಯು ತನ್ನ ಪತಿಯು ತಾಪ ಬಗೆಹರಿಸಲು ಔದುಂಬರ ಹಣ್ಣನ್ನು ಕೊಟ್ಟಳಂತೆ. ಆಗ ಶ್ರೀಹರಿಯು ಔದುಂಬರಕ್ಕೆ ವಿಶೇಷ ಸಾನ್ನಿಧ್ಯ ನೀಡಿದನು. ಆದುದರಿಂದಲೇ ಶ್ರೀ ಗುರುಗಳು ಸಂಗಮ ಕ್ಷೇತ್ರದ ಔದುಂಬರ ವಾಸಿಯಾದರು. ಅವರು ಭಿಕ್ಷೆಗಾಗಿ ಅಮರವಾಡಿಗೆ ಈಗ ಹೋಗುತ್ತಿರಲಿಲ್ಲ. ಎಲ್ಲರಿಗೂ ಇವರು ಎಲ್ಲಿ ಆಹಾರವನ್ನು ಸ್ವೀಕರಿಸುತ್ತಾರೆ ಎಂದು ಕುತೂಹಲ ಉಂಟಾಯಿತು. ಒಂದು ದಿನ ಒಬ್ಬ ಕಾವಲುಗಾರನು ಸಮೀಪಿಸಿದನು. ಗ್ರಾಮಸ್ಥರು ಆತನು ನೋಡಿದ ದೃಶ್ಯದಿಂದ ಭಯಭೀತರಾದರು. 64 ಮಂದಿ ಯೋಗಿನಿಯರು ಶ್ರೀ ಗುರುಗಳಿಗೆ ಭಿಕ್ಷೆ ನೀಡುತ್ತಿದ್ದರು. ನದಿಯು ಅವರಿಗೆ ಇಬ್ಬಾಗವಾಗಿ ದಾರಿ ಕೊಡುತ್ತಿತ್ತು. ಆಗ ನದಿಯ ಪಕ್ಕದ ಹೊಲವು ಒಬ್ಬ ಅಂಬಿಗನದಾಗಿತ್ತು. ಆತನಿಗೆ ಗುರುಗಳಲ್ಲಿ ಪೂಜ್ಯ ಭಾವನೆ ಇತ್ತು. ಒಮ್ಮೆ ಅವನು ಅವರನ್ನು ಭಿಕ್ಷೆಗೆ ಹೋದಾಗ ಹಿಂಬಾಲಿಸಿದನು. ನೀನೇಕೆ ಬಂದೆ ಎಂದು ಕೇಳಲು, ಹೇ ಗುರುದೇವ, ನೀವು ಪರಮಾತ್ಮ ಸ್ವರೂಪಿ, ನಿಮ್ಮ ಸೇವಕನಾಗಲು ಬಯಸುವೆನು ಎಂದು ವಿನಯದಿಂದ ನುಡಿದನು. ಶ್ರೀ ಗುರುಗಳು, ನೀನು ಕಂಡ ರಹಸ್ಯವನ್ನು ಯಾರಿಗೂ ಹೇಳಬೇಡ, ನಿನ್ನ ಆಸೆಗಳೆಲ್ಲ ಪೂರ್ಣಗೊಳ್ಳಲಿ ಎಂದು ಹರಿಸಿದರು. ಅಂಬಿಗನಿಗೆ ಶ್ರೀ ಗುರುಗಳ ದರ್ಶನ ಮಾತ್ರದಿಂದಲೇ ಅಪಾರ ದ್ರವ್ಯ ದೊರಕಿತು. ನಿತ್ಯವೂ ಆತನು ಹೊಲಕ್ಕೆ ಹೋಗುವ ಮೊದಲು ಗುರುದರ್ಶನ ಮಾಡುತ್ತಿದ್ದನು. ಒಂದು ದಿನ ಅವನು, ಸ್ವಾಮಿ, ಕಾಶಿಯಾತ್ರೆ ಪ್ರಯಾಗ ಕ್ಷೇತ್ರದಲ್ಲಿ ಮಾಘಸ್ನಾನವು ಅತಿ ಫಲದಾಯಕವೆನ್ನುತ್ತಾರೆ. ಪಾಮರನಾದ ನನಗೆ ಇದನ್ನು ತಿಳಿಸಿರೆಂದು ಬೇಡಿದನು. ಶ್ರೀ ಗುರುಗಳು ವ್ಯಗ್ಯಾಸನದ ಮೇಲೆ ಕುಳಿತು ಇದನ್ನು ಗಟ್ಟಿಯಾಗಿ ಹಿಡಿದುಕೋ ಎಂದರು. ಒಡನೆಯೇ ಶ್ರೀ ಗುರುಗಳು ತಮ್ಮ ಯೋಗ ಶಕ್ತಿಯಿಂದ ಅವನಿಗೆ ಕಾಶಿ ವಿಶ್ವನಾಥ ದರ್ಶನ, ಪ್ರಯಾಗ ಸ್ನಾನ ಮಾಡಿಸಿದರು. ಇನ್ನು ಮುಂದೆ ಗುರುಗಳು ತಾವು ಭೀಮ ಅಮರಜ ಸಂಗಮ ಗಣಿಗಾಪುರಕ್ಕೆ ಹೋಗಬೇಕೆಂದು ಸಂಕಲ್ಪಿಸಿದರು. ಯೋಗಿನಿಯರು, ಸ್ವಾಮಿ, ನೀವಿಲ್ಲದೆ ನಾವು ಹೇಗೆ ಇರಬಲ್ಲವು ಎನ್ನಲು ಅವರಿಗಾಗಿ ಅನ್ನಪೂರ್ಣೆಯನ್ನು ಅನುಗ್ರಹಿಸಿ ತಮ್ಮ ಪಾದುಕೆಗಳನ್ನು ಯಾರು ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಇಷ್ಟಾರ್ಥವು ಸಿದ್ಧಿಸುವುದು ಎಂದು ಅವರಿಗೆ ಅಭಯ ನೀಡಿ ಗುರುಗಳು ಗಣಿಗಾಪುರದ ಕಡೆ ತೆರಳಿದರು. ಅಲ್ಲಿಗೆ ಗುರುಚರಿತ್ರೆಯ 19ನೇ ಅಧ್ಯಾಯ ಸಂಪೂರ್ಣವಾಯಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಚರಿತ್ರೆ ಅಧ್ಯಾಯ 20. ಶಿಶೋಳ ಎಂಬ ಗ್ರಾಮದಲ್ಲಿ ಸದಾಚಾರಶೀಲರಾದ ದಂಪತಿಗಳಿದ್ದರು. ಅವರಿಗೆ ಮಕ್ಕಳು ಜನಿಸಿ ಸಾಯುತ್ತಿದ್ದವು. ಜ್ಯೋತಿಷ್ಯರು ಅವರನ್ನು ಕುರಿತು, ನೀವು ಹಿಂದಿನ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣನಿಂದ ಸಾಲ ಪಡೆದು ಹಿಂದಿರುಗಿಸಲಿಲ್ಲ. ಅವನೇ ಪುತ್ರನಾಗಿ ನಿಮ್ಮನ್ನು ಕಾಡುತ್ತಿದ್ದಾನೆ. ಇದಕ್ಕೆ ಪರಿಹಾರವೆಂದರೆ ಒಬ್ಬ ಯೋಗ್ಯನಿಗೆ 100 ರೂಪಾಯಿ ಕಾಣಿಕೆ ಹಾಗೂ ಕೃಷ್ಣ ಸಂಗಮ ತೀರದ ಗುರುಪಾದುಕ ಪೂಜೆಯನ್ನು 1 ತಿಂಗಳು ಮಾಡುವುದು ಆಗಿದೆ ಎಂದರು. ಅದಕ್ಕೆ ಬ್ರಾಹ್ಮಣ ಪತ್ನಿಯು, ಗುರುಸೇವೆಯನ್ನು ತಪ್ಪದೇ ಮಾಡುವೆ, ಆದರೆ ಕಡುಬಡವರಾದ ನಾವು 100 ರೂಪಾಯಿಗಳನ್ನು ಹೇಗೆ ಕೊಡುವುದು ಎಂದು ದುಃಖಿಸಿದಳು. ಆಗ ಜ್ಯೋತಿಷ್ಯರು, ನೀನು ಗುರುಪಾದುಕ ಸೇವೆಯನ್ನು ಶ್ರದ್ಧೆಯಿಂದ ಮಾಡು, ಅವರು ನಿನ್ನ ಪಾಪಗಳನ್ನೆಲ್ಲ ಕಳೆಯುತ್ತಾರೆ. ನಿನ್ನ ಶಕ್ತಾನುಸಾರ ಹಣವನ್ನು ಆ ಬ್ರಾಹ್ಮಣ ಋಣಕ್ಕಾಗಿ ದಾನ ಮಾಡು ಎಂದರು. ಆ ಸ್ತ್ರೀಯು ಗುರುಪಾದುಕೆಯ ಬಳಿ 3 ದಿನ ಉಪವಾಸವಿದ್ದು ಸೇವೆ ಮಾಡಿದಳು. ಅವಳಿಗೆ ಒಂದು ದಿನ ಕನಸಿನಲ್ಲಿ ಪ್ರೇತವು ಬಂದು, ನನ್ನ 100 ರೂಪಾಯಿ ಕೊಡು, ಇಲ್ಲದಿದ್ದರೆ ನಿನ್ನ ವಂಶವನ್ನೇ ಹಾಳು ಮಾಡುತ್ತೇನೆ ಎಂದು ಬೆದರಿಸಿತು. ಆಕೆಯು ಗುರುಗಳ ಮೊರೆ ಹೋದಳು. ಅವರು ಪಿಶಾಚನ್ನು, ಯಾಕೆ ಈಕೆಯನ್ನು ಬೆದರಿಸುವೆ ಎಂದು ಕೇಳಲು, ಈಕೆಯು ನನ್ನ ಬಳಿ ಸಾಲ ಮಾಡಿದ್ದಾಳೆ, ನಾನು ಆತ್ಮಹತ್ಯೆ ಮಾಡಿಕೊಂಡೆ, ಇದರಿಂದ ಪ್ರೇತನಾದೆ ಎಂದನು. ಶ್ರೀಗಳು, ಈಕೆ ಕೊಟ್ಟಷ್ಟನ್ನು ತೆಗೆದುಕೋ, ನಿನ್ನ ಪ್ರೇತ ಜನ್ಮವನ್ನು ನಾವು ಕಳೆಯುತ್ತೇವೆ ಎಂದು ಹೇಳಿ ಬ್ರಾಹ್ಮಣ ಪತ್ನಿಗೆ ಆ ಪ್ರೇತಕ್ಕೆ 10 ದಿನ ಸಂಸ್ಕಾರ ಮಾಡಿಸು ಎಂದು ಹೇಳಿದರು. ಆಕೆಯು ಶ್ರೀ ಗುರುವಿನ ಆಜ್ಞೆ ಪಾಲಿಸಿದಳು. ನಿನಗೆ ಪೂರ್ಣಾಯುಷಿ ಪುತ್ರರು ಜನಿಸಲಿ ಎಂದು ಆಶೀರ್ವದಿಸಿದರು. ಶ್ರೀ ಗುರುಕೃಪೆಯಿಂದ ಆ ದಂಪತಿಗಳಿಗೆ 2 ಪುತ್ರರು ಜನಿಸಿದರು. ಮೊದಲ ಮಗುವಿಗೆ ಉಪನಯನ ಮಾಡಿದರು. ಎರಡನೆಯವನಿಗೆ ಚೌಲವಾಯಿತು. ಆದರೆ ಆ ಸಂಜೆಯೇ ಧನುರ್ವಾಯುವಿನಿಂದ ಆ ಮಗು ಮರಣಿಸಿತು. ಆಗ ಬ್ರಾಹ್ಮಣ ಪತ್ನಿಯು, ಶ್ರೀಗಳು ನನಗೆ 2 ಮಕ್ಕಳನ್ನು ಅನುಗ್ರಹಿಸಿದ್ದಾರೆ, ಅವರಲ್ಲಿ ಇವನು ಸಾಯಲು ಸಾಧ್ಯವೇ ಇಲ್ಲ. ಆದರೆ ಈಗೇನು ಮಾಡುವುದು? ಈ ಮಗುವಿನೊಡನೆ ನಾನು ಚಿತೆಗೆ ಬೀಳುತ್ತೇನೆ ಎಂದು ರೋಧಿಸಿದಳು. ಎಂಬಲ್ಲಿಗೆ ಈ ಸರಳ ಶ್ರೀ ಗುರುಚರಿತ್ರೆಯ 20ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.